ನಟ ದರ್ಶನ್ ಮತ್ತೆ ಯಶ್ ಇಬ್ರು ಮಂಡ್ಯದಲ್ಲಿ ಯಾವಾಗ ಸುಮಲತಾ ಪರ ಪ್ರಚಾರಕ್ಕೆ ನಿಂತ್ರು ಆಗಿಂದ ಶುರುವಾಯ್ತು ನೋಡಿ ನಟ ದರ್ಶನ್ ಮತ್ತೆ ಯಶ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು. ಸುಮ್ನೆ ಸುಮ್ನೆ ನಟ ದರ್ಶನ್ ಮತ್ತೆ ಯಶ್ ಅವರು ರಾಜಕೀಯವಾಗಿ ಟಾರ್ಗೆಟ್ ಆಗ್ತಾನೆ ಇದ್ದಾರೆ. ಇದೀಗ ಇಲ್ಲೊಬ್ರು ದರ್ಶನ್ ಬಗ್ಗೆ ಏನ್ ಹೇಳಿದಾರೆ ಗೊತ್ತಾ? ದರ್ಶನ್ ಅವರು ಮೈಸೂರಿನ ಸಾಡೆ ರಸ್ತೆಯಲ್ಲಿ ದನದ ಬಾಡನ್ನ ತಿನ್ನುತ್ತಿದ್ದ ದಿನಗಳನ್ನ ಮರ್ತಂತಿದೆ ಅಂತಿದ್ದಾರೆ. ಮೈಸೂರಿನ ಪಡುವಾರಳ್ಳಿಯ ಜನರಿಂದ ಅವ್ರಿಗೆ ಎಂತ ಗೌರವ ಸಿಕ್ಕಿದೆ ಅನ್ನೋದನ್ನ ಒಂದ್ಸಾರಿ ನೆನಪು ಮಾಡ್ಕೋಬೇಕು ಅಂತ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ಸಂತೋಷ್ ವಾಗ್ದಾಳಿ ನಡೆಸಿದ್ದಾರೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತಾಡಿದ್ರು. ಜೇಬಲ್ಲಿ ದುಡ್ಡಿರದೇ ಇದ್ರು ಜನರ ಹತ್ರ ತಿನ್ನೋಕೆ ಬರೋರು ದರ್ಶನ್. ಇವ್ರ ಸಿನಿಮಾಗೆ ನಾವು ಹಣ ಕೊಡ್ತೀವಿ ಅಂತ ಏಕವಚನದಲ್ಲೇ ನಟ ದರ್ಶನ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವ್ರು ಎಲ್ಲೆಲ್ಲಿ ಏನೇನ್ ಕೆಲಸ ಮಾಡಿದ್ದಾರೆ ಯಾರಿಗ್ ಗೊತ್ತು. ಯಶ್ ಮಂಡ್ಯದ ಜನರಿಗೆ ಧಮ್ಕಿ ಹಾಕಿ ಹೋಗಿದ್ದಾರೆ. ಸಿನಿಮಾದಲ್ಲಿ ಮಾತಾಡೋ ಸ್ಟೈಲ್ ಅಲ್ಲಿ ತೋಳೆ ಏರಿಸಿ ಮಾತಾಡಿದ್ದು ಜಿಲ್ಲೆಯ ಜನರಿಗೆ ಮುಜುಗರ ಉಂಟು ಮಾಡಿದೆ. ಅದಕ್ಕೆ ಅವರು ತಕ್ಕ ಬೆಲೆ ತೆರಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಾದ್ಮೇಲೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಏನ್ ಕಡಿಮೆ ಇಲ್ಲ. ಅವ್ರು ಏನ್ ಹೇಳ್ತಾರ ಗೊತ್ತಾ? ಯಶ್ ಅವ್ರೆ, ನೀವ್ ಎಷ್ಟ್ ಸಾರಿ ಬೇಕಾದ್ರೂ ತಪ್ಪು ಮಾಡೋಕೆ ನಿಮ್ಗೆ ಮಂಡ್ಯನೇ ಬೇಕಾ ಅಂತ ಕೇಳಿದ್ದಾರೆ. ಯಶ್ ಅವರು ಬುಧವಾರ ಮಂಡ್ಯದಲ್ಲಿ ಬಳಸಿದ ಭಾಷೆ ಕೈ ತೋರಿಸಿಕೊಂಡು ಉದ್ದಟತನದಿಂದ ಮಾತನಾಡಿದ ರೀತಿ ಗೌರವ ತರುವಂತದ್ದಲ್ಲ. ಇಷ್ಟಕ್ಕೂ ಯಶ್ ಮಂಡ್ಯದಲ್ಲಿ ಎಷ್ಟ್ ಸಾರಿ ಬೇಕಾದ್ರೂ ತಪ್ಪು ಮಾಡ್ತೀನಿ ಅನ್ನೋಕೆ ಮಂಡ್ಯದ ಜನರೇನ್ ಕುರಿಗಳಲ್ಲ. ಅದಕ್ಕೆ ಅವಕಾಶ ಕೊಡೋದು ಇಲ್ಲ. ಸಿನಿಮಾ ನಟರು ತಮ್ಗಿರೋ ಗೌರವ ಮತ್ತೆ ಅಭಿಮಾನಕ್ಕೆ ಧಕ್ಕೆ ಬಾರದಂತೆ ಎಚ್ಚರಿಕೆಯಿಂದ ಮಾತಾಡೋದು ಒಳ್ಳೇದು ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಕಳೆದ 2 ದಿನಗಳ ಹಿಂದಷ್ಟೇ ಕೆಆರ್ಪೇಟೆ ಶಾಸಕ ನಾರಾಯಣಗೌಡ ಚಿತ್ರ ನಟರ ವಿರುದ್ಧ ಗುಡುಗಿ ನೀವ್ ನಿಮ್ ಕೆಲಸ ನೋಡ್ಕೊಂಡು ಗೌರವದಿಂದ ಮನೆಯಲ್ಲಿರಿ, ಅದನ್ ಬಿಟ್ಟು ದೇವೇಗೌಡರು ಕುಮಾರಸ್ವಾಮಿ ಅವ್ರ ಬಗ್ಗೆ ಟೀಕೆ ಮಾಡಿದ್ರೆ ನಿಮ್ ಆಸ್ತಿ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಧಮ್ಕಿ ಹಾಕಿದ್ರು. ಈಗ ಇವರುಗಳ ಸರದಿ. ಇದೆಲ್ಲ ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಅಥವಾ ಕಾಂಗ್ರೆಸ್ಗೆ ಭಯ ಕಾಡ್ತಿದ್ಯಾ? ದಿನೇ ಸುಮಲತಾ ಅವ್ರಿಗೆ ಬೆಂಬಲ ಹೆಚ್ಚಾಗ್ತಿರೋದ್ರಿಂದ ಇವರುಗಳಿಗೆಲ್ಲ ಸೋಲಿನ ಭಯ ಕಾಡ್ತಿದ್ಯಾ? ಅದಕ್ಕಾಗಿ ಹೀಗೆಲ್ಲ ಮಾತಾಡ್ತಿದ್ದಾರಾ? ಇವ್ರು ಹೀಗ್ ಮಾತಾಡ್ತಾ ಇರೋ ಹಿಂದಿನ ಉದ್ದೇಶ ಆದ್ರೂ ಏನಿರಬಹುದು? ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತಾ ಅನ್ನೋದು ನೋಡ್ಬೇಕು.